ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ರಾಹುಲ್ ಗಾಂಧಿಯವರ ಹೇಳಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇರುವಂಥದ್ದು ರಾಮಲಿಂಗಾರೆಡ್ಡಿ ಅವರು. ಚುನಾವಣೆಯಲ್ಲಿ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿಯವರ ಹೇಳಿಕೆಯ ವಿಚಾರ. ಅಮೆರಿಕ ಮತ್ತು ಲಂಡನ್ನಲ್ಲೂ ಕೂಡ ಮತಯಂತ್ರ ಬಳಸೋದಿಲ್ಲ, ಆದರೆ 2011ರಿಂದಲೂ ಬಿಜೆಪಿಯಿಂದ ಇವಿಎಂಗಳ ಅಕ್ರಮ ಆಗಿದೆ ಅಂತ ರಾಹುಲ್ ಅವರ ಹೇಳಿಕೆಯನ್ನು ಸಮರ್ಥಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಬೆಂಗಳೂರಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಇದರ ಬಗ್ಗೆ ಮಾತನಾಡಿದರು. ಇವಿಎಂಗಳನ್ನು ತಯಾರಿಸುವ ಜರ್ಮನ್ ಮತ್ತು ಜಪಾನ್ನಲ್ಲಿ ಈ ರೀತಿಯ ಇವಿಎಂ ಬಳಸೋದಿಲ್ಲ, ನಮ್ಮ ಭಾರತದಲ್ಲಿ ಬಳಸ್ತಾರೆ. 2011ರಿಂದಲೂ ಕೂಡ ಅಕ್ರಮ ಆಗ್ತಾ ಇದೆ ಅಂತ. ಚುನಾವಣಾ ವೇಳೆ ಬಿಜೆಪಿಯವರು ಎಲ್ಲ ರೀತಿಯ ಅಕ್ರಮದಲ್ಲಿ ತೊಡಗ್ತಾರೆ ಅನ್ನುವಂಥ ಚರ್ಚೆ. ಈ ಅಕ್ರಮ ಏನಾಗಿದೆಯಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಆಗಿರೋದೇ ಇಲ್ಲಿ ಕರ್ನಾಟಕದಲ್ಲೇ, ಅಂದರೆ ಕರ್ನಾಟಕ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ರೀತಿಯ ಅಕ್ರಮ ಆಗಿದೆ ಅಂತೇಳಿ. ಹಾಗಾದರೆ ಆ ಯಾವ ಜಿಲ್ಲೆಯಲ್ಲಿ ಆಗಿದೆ, ಯಾವ ಕ್ಷೇತ್ರದಲ್ಲಿ ಆಗಿದೆ ಅನ್ನುವಂಥ ಕುತೂಹಲ ಇದೆ. ಎಲ್ಲ ದಾಖಲೆ ನನ್ನ ಹತ್ರ ಇದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಅಥವಾ ಬೇರೆ ಜಿಲ್ಲೆನ ಗೊತ್ತಿಲ್ಲ. ಅಂದರೆ ಹಳೆ ಮತದಾರರ ಪಟ್ಟಿ ಏನಿತ್ತಲ್ಲ, ಆ ಮತದಾರರ ಪಟ್ಟಿಯನ್ನು ಕಿತ್ತು ಬಿಸಾಕಿ ಹೊಸಬರ ಆಯ್ಕೆ ಮಾಡಲಾಗಿದೆ ಅಂತ ಈ ರೀತಿಯ ಆರೋಪ. ನೋಡಿ, ಈಗ ಇವರ ಕಾಂಗ್ರೆಸ್ ನಾಯಕರ ಆರೋಪ ಇದೆಯಲ್ಲ, ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹೇಳ್ತಾ ಇರೋದೇನು, 19 ಸ್ಥಾನಗಳನ್ನು ಗೆದ್ರಿಲ್ಲ, ಹಾಗಾದ್ರೆ ನೀವು ಅಕ್ರಮ ಮಾಡಿಕೊಂಡೇ ಗೆದ್ರಾ ಅನ್ನುವಂಥ ಚರ್ಚೆ, ಪ್ರಶ್ನೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟ್ಗಳನ್ನು ಗೆದ್ರಲ್ಲ, ಅಕ್ರಮ ಮಾಡಿಕೊಂಡೇ ಗೆದ್ರ ಅನ್ನುವಂಥದ್ದು ಇವರ ಮೇಲೆ ಇರುವಂಥ ಈಗ ಚರ್ಚೆಗಳು. ಅಂದರೆ ಆರೋಪ ಪ್ರತ್ಯಾರೋಪ ಈ ರೀತಿಯಾಗಿ ರಾಜಕೀಯದಲ್ಲಿ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂಥದ್ದು ನನ್ನ ಹತ್ರ ದಾಖಲೆ ಇದೆ, ಅದೆಲ್ಲವನ್ನು ಕೂಡ ಬಿಚ್ಚಿಡ್ತೀನಿ ಅಂತ. ಇದಕ್ಕೆ ರಾಮಲಿಂಗಾರೆಡ್ಡಿ ಆಗಿರ್ಬೋದು, DCM DK ಶಿವಕುಮಾರ್, ಸಿದ್ದರಾಮಯ್ಯ, ಆಮೇಲೆ ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಸಮರ್ಥಿಸ್ತಾ ಇದ್ದಾರೆ. ಅಂದರೆ ಆ ಸಮರ್ಥನೆ ಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಗೊತ್ತಿಲ್ಲ ಎಷ್ಟು ಮಟ್ಟಿದ್ದು ಆಗಿದ್ದು ನಿಜಾನ ಸುಳ್ಳ ಅಂತೇಳಿ. ಸೊ ಈಗ ಈ ರೀತಿಯಾಗಿ ಮತ್ತೆ ಈ ಚುನಾವಣೆಯ ಅಕ್ರಮ ಮತ್ತೆ ಮುನ್ನೆಲೆಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ.